3 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಹಾಗೆ ಅಭಿವೃದ್ಧಿ ಮಾಡಲಿಕ್ಕಿದ್ರೋ ಮಂತ್ರಿಗಳಾಗಿ ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ಬಿಜೆಪಿಯ ಸರ್ಕಾರದಲ್ಲಿ 3 ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ವೇ. ಅವರು ಬಿಜೆಪಿಗೆ ಹೋಗಬೇಕಾದ್ರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಬಿಜೆಪಿ ಸೇರ್ತಾ ಇದ್ದೇನೆ, ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ. 3 ವರ್ಷ ಮಂತ್ರಿಗಳಾಗಿ ಎಲ್ಲಾ ರೀತಿಯ ಅಭಿವೃದ್ಧಿಯ ಒಂದು ಕಾರ್ಯಕ್ರಮಗಳನ್ನ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಯಥೇಚ್ಛವಾಗಿ ಪಡೆದು ಆಗಿದ್ರೆ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಹೊರತು ಆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥದ್ದು ಅವ್ರ ಮಾತಿನ ಅರ್ಥ ಅಲ್ವೇ ಅವ್ರು ಹೇಳ್ತಕ್ಕಂಥದ್ದು. ಅದಕ್ಕಿಂತ ಇನ್ನೇನು ಚರ್ಚೆ ಮಾಡ್ಬೇಕು ಬನ್ನಿ ಅದ್ರ ಬಗ್ಗೆ. ಈಗ ಒಟ್ಟಾರೆಯಾಗಿ ನಿಮ್ಮ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಇದ್ದಾರೆ. ಈಗ ನಾನು ಕಾಂಗ್ರೆಸ್ನ ನಾಯಕರುಗಳ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೇನೆ. ಅದೇನೋ ಆಮಿಷಗಳನ್ನು ಒಡ್ಡಿದ್ರು, ಧಮಕಿ ಹಾಕಿದ್ರು, ಇದೆಲ್ಲವನ್ನ ಅವರೇನು ಹೇಳ್ತಾ ಇದ್ದಾರೆ. ಆಮಿಷ ಒಡ್ತಕ್ಕಂಥದ್ದು, ಧಮಕಿ ಹಾಕ್ತಕ್ಕಂಥದ್ದು ಕಾಂಗ್ರೆಸ್ನ ಸಂಸ್ಕೃತಿ. ಅದರಲ್ಲೂ ಇರ್ತಕ್ಕಂಥ ಈಗಿನ ಹೇಳಿಕೆ ಕೊಡ್ತಕ್ಕಂಥವ್ರ ಸಂಸ್ಕೃತಿ ಅದರಿಂದ ಬಂದಿದ್ದಾರೆ. ಈ ಸರ್ಕಾರ ರಚನೆ ಆದ ದಿನದಿಂದ ಜೆಡಿಎಸ್ನಿಂದ 12 ಜನ 13 ಜನ ಶಾಸಕರು ಈಗಾಗಲೇ ಕಾಂಗ್ರೆಸ್ಗೆ ಬರಲಿಕ್ಕೆ ತಯಾರು ಮಾಡ್ಕೊಂಡಿದ್ದೇವೆ. ಅವರೆಲ್ಲರೂ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತಕ್ಕಂಥದ್ದು ಕಳೆದ 10 ತಿಂಗಳಿಂದ ನಿರಂತರವಾಗಿ ನನ್ನ ಪಕ್ಷದ ಶಾಸಕರ ಪ್ರಾಮಾಣಿಕತೆ ನಿಷ್ಠೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು. 13 ಜನ ಈಗಾಗಲೇ ಕಾಂಗ್ರೆಸ್ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ತಯಾರಾಗಿದ್ದಾರೆ. ನಮ್ಮ ಶಾಸಕರುಗಳಿಗೆ 12 ಈಗಾಗಲೇ ನಂಬರ್ ಆಗಿದೆ. ನೀವು ಬಂದರು 13ನೇವರು, ಯಾವಾಗ ತೀರ್ಮಾನ ಮಾಡ್ತೀರಿ ಅಂತೇಳಿ ಪ್ರತಿದಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಅವರ ಮೇಲೆ ಆಮಿಷ ಹೊಡೆದಂತ ಕೆಲಸಗಳೇನು ನಡೀತು, ಅದರಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಸಾಬೀತು ಮಾಡಬೇಕು. ಜೆಡಿಎಸ್ನಲ್ಲಿ ಇರ್ತಕ್ಕಂಥ ಶಾಸಕರ ಒಂದು ನಮ್ಮ ಏನು ಬದ್ಧತೆ ನಮಗೇನು ಬೇಕಾಗಿದೆ. ನಮ್ಮ ಶಾಸಕರುಗಳು ನಿಷ್ಠೆಯಿಂದಿದ್ದಾರೆ. 19 ಶಾಸಕರು ನಾವು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥ ಸಂದೇಶ ಕೊಡ್ಲಿಕ್ಕೆ ನಾವು ಕುಪೇಂದ್ರ ರೆಡ್ಡಿ ಅವರು ನಿಲ್ಲಿಸಿದ್ವಿ. ಸರ್, ಇನ್ನೊಂದು ಹೇಳ್ತಾ ಇದ್ದಾರೆ, ಮೈತ್ರಿ ಆದ ಬಳಿಕ ಜೆಡಿಎಸ್ಗೆ 2ನೇ ಸೋಲಾಗುತ್ತೆ ಮೈತ್ರಿ ಸರ್ಕಾರ. ಇದರಲ್ಲಿ ಸೋಲು ಗೆಲುವು ಪ್ರಶ್ನೆ ಅಲ್ಲ. ಇಲ್ಲಿ ಮೈತ್ರಿ ಆದಂತದ್ದೇನಿದೆ, ಲೋಕಸಭೆ ಚುನಾವಣೆ ಇರ್ತಕ್ಕಂಥದ್ದು ಆ ಕಡ. ವಿಧಾನ ಪರಿಷತ್ತಿಗೆ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನೀವೇ ತೋರಿಸಿದ್ದೀರಿ. ಎಂಥದೋ ಬೆಳ್ಳಿ ಕಪ್ಪುಗಳಂತೆ ಎಲ್ಲ ನೀವೇ ತೋರಿಸಿದಿರಿ, ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ತೋರಿಸ್ಕೊಂಡಿದ್ದೀರಿ. ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಅಲ್ಲಿ ಏಡೆಡ್ ಸ್ಕೂಲ್ ಇರ್ತವೆ. ಏಡೆಡ್ ಸ್ಕೂಲ್ಗಳ ಮೇಲೆ ಬ್ಲಾಕ್ ಮೇಲ್ ಮಾಡಿ ಮತ ಪಡೀತಕ್ಕಂಥದ್ದು ಎಕ್ಸ್ಪರ್ಟ್ಗಳು ಕಾಂಗ್ರೆಸ್ ನಾಯಕರು, ಸರ್ಕಾರ ಇತ್ತು. ಅದಕ್ಕೂ ಈ ಒಂದು ಮೈತ್ರಿಗೂ ಸಂಬಂಧ ಇಲ್ಲ. ಈ ಚುನಾವಣೆ ಕಾಂಗ್ರೆಸ್ನಲ್ಲಿ ಅವರು ಇರ್ತಕ್ಕಂಥ ಸಂಖ್ಯೆ, ನಾವು ಈ ಚುನಾವಣೆ ನಡೆಸಿರೋದು ಚುನಾವಣೆ ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಶಾಸಕರನ್ನ ಹೊಡಿಲಿಕ್ಕೆ ಹೊರಟಿದ್ರು. ನಮ್ಮ ಪಕ್ಷದ 19 ಶಾಸಕರನ್ನ ನೀವು ಪ್ರತಿನಿತ್ಯ ತೋರಿಸಿದ್ದೀರಿ. ಶರಣಗೌಡರು ಹೋಗ್ತಾರಂತೆ, ಕರಿಯಮ್ಮ ಹೋಗ್ತಾರಂತೆ, ಮತ್ತಿನ್ಯಾರ ಹೋಗ್ತಾರಂತೆ ಅಂತ ಹೇಳಿ. ಇದು ನಮ್ಮಲ್ಲಿ 19 ಜನವು ಒಂದು ಧ್ವನಿಯಾಗಿದ್ದೇವೆ ಅಂತಕ್ಕಂಥದ್ದನ್ನ ಅವರಿಗೆ ಸಂದೇಶ ಕೊಡಲಿಕ್ಕೆ ಈ ಚುನಾವಣೆಯಲ್ಲಿ ಕುಪೇಂದ್ರ ರೆಡ್ಡಿ ನಿಲ್ಲಿಸಿದ್ದೇವೆ. ಹಿಡಿದಿಟ್ಟುಗಳಲ್ಲ ಏನಿದೆ, ಯಾರು ಹೇಳಿದಾರೆ ಇವತ್ತು? ಕರಿಯಮ್ಮ ಏನ್ ಹೇಳಿದ್ದಾರೆ ಇವತ್ತು? ಏನ್ ಹೇಳಿದ್ರು? ಮನೆ ಅಂದ ಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರುತ್ತೆ, ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತವೆ. ಅದನ್ನು ದೊಡ್ಡದು ಮಾಡ್ಕೊಳ್ಳೋ ಅವಶ್ಯಕತೆ ನಮಗೇನಿಲ್ಲ. 19 ಜನರು ಶರಣಗೌಡರು ನಮ್ಮ ಕುಟುಂಬದ ನಮ್ಮ ಒಂದು ಸದಸ್ಯ. ಶರಣಗೌಡರ ಆದಿಯಾಗಿಯೇ ಎಲ್ಲರೂ ಒಗ್ಗಟ್ಟಾಗಿ ಇದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.